ಕಲಬುರಗಿಯಲ್ಲಿ ರೆಬೆಲ್ ಯತ್ನಾಳ್ ಮತ್ತು ಟೀಮ್ನಿಂದ ವಕ್ಫ್ ಪ್ರತಿಭಟನೆ ವಿಚಾರವಾಗಿ ಬಿಎಸ್ ಯಡಿಯೂರಪ್ಪ ಅವರು ಸಿಡಿದೇಳ್ತಾ ಇದ್ದಾರೆ. ಪ್ರಮುಖವಾಗಿ ರೆಬೆಲ್ ಯತ್ನಾಳ್ ಮತ್ತು ಟೀಮ್ಗೆ ರಾಜಾಹುಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸ್ವಪ್ರತಿಷ್ಠೆಯಿಂದ ಪ್ರತ್ಯೇಕ ಹೋರಾಟ ಶೋಭೆ ತರಲ್ಲ, ಎಲ್ಲರೂ ಪಕ್ಷವನ್ನ ಬಲಪಡಿಸೋದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ನಡೆ ಬಗ್ಗೆ ಹೈಕಮಾಂಡ್ಗೆ ಗೊತ್ತಿದೆ, ಮುಂದಿನ ನಿರ್ಧಾರ ಹೈಕಮಾಂಡ್ ಬಿಟ್ಟಿದ್ದು ಅಂತ ಬಿಎಸ್ ಯಡಿಯೂರಪ್ಪ ಅವರು ಬಿಜೆಪಿಯ ಬಂಡುಕೋರರು ಅಥವಾ ಬಿಜೆಪಿಯ ಬಂಡಾಯದ ಬಾವುಟವನ್ನು ಶಾಶ್ವತವಾಗಿ ಹಿಡ್ಕೊಂಡವರ ವಿಚಾರದಲ್ಲಿ ಮಾತನಾಡಿದ್ದಾರೆ. ಹಂಗೆ ನೋಡೋದಕ್ಕೆ ಹೋದ್ರೆ ಯಡಿಯೂರಪ್ಪ ಅವರು ಪದೇ ಪದೇ ಎಚ್ಚರಿಕೆಯನ್ನು ಇದು ಫಸ್ಟ್ ಟೈಮ್ ಅಲ್ಲ ಕೊಡ್ತಿರೋದು. ಅವರು ಮುಖ್ಯಮಂತ್ರಿಗಳಾದ ಕಾಲದಿಂದಲೂ, ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾದ ಕಾಲದಿಂದಲೂ ಕೊಡ್ತಾನೇ ಬಂದರು. ಆದರೆ ಯಾವುದೇ ಪರಿಹಾರ ಅವರಿಗೆ, ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕಿಸುವಂತಹ ಕೆಲಸ ಇಲ್ಲಿ ತನಕ ಬಿಜೆಪಿ ನಾಯಕರು ಯಾರಿಂದಲೂ ಆಗಿಲ್ಲ. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟದ್ದು. ಅಷ್ಟು ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ ಏನು ಮಾಡ್ತೀವಿ. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್